ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ ನ ಒಂದು ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಸೆಕೆಂಡ್ PUC ನ ಒಂದು ಎಕ್ಸಾಮ್ ರಿಸಲ್ಟ್ ಬಂದ್ಬಿಟ್ಟು 7ನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ರಿ. ಅದು ಕೂಡ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಡೇಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಆಕ್ಚುಲಿ ಆಗಿ ಅದು ಕನ್ಫರ್ಮ್ ಡೇಟ್ ಅಂತಾನು ಕೂಡ ನಾನು ನಿಮಗೆ ಹೇಳಿದ್ದೆ. ಏನಕ್ಕಪ್ಪ ಅಂದ್ರೆ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು 90% ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನೇನಿದ್ರು ಕೂಡ ಬೋರ್ಡ್ಗೆ ಅವರು ಎಲ್ಲ ರಿಪೋರ್ಟ್ಸ್ ಅನ್ನು ಕೂಡ ಸಬ್ಮಿಟ್ ಮಾಡಬೇಕು. ಬೋರ್ಡ್ ಅವರು ಪೋರ್ಟಲ್ಗೆ ನಿಮ್ಮ ಒಂದು ಮಾರ್ಕ್ಸ್ ನ ಅಪ್ಡೇಟ್ ಮಾಡಬೇಕು, ಬಿಟ್ರೆ ಇನ್ನೇನು ಕೂಡ ಉಳಿದಿಲ್ಲ. ಸೊ ಹಂಗಾಗಿನೇ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲ ಪೇಪರ್ಸ್ ಕೂಡ ಕನ್ಫರ್ಮ್ ಆಗಿ ಮುಗ್ದೋಗ್ಬಿಟ್ಟಿದೆ. ಹಂಗಾಗಿ ಇವಾಗ ರಿಸಲ್ಟ್ ಬಿಡೋದು ಒಂದೇ ಬಾಕಿ. ರಿಸಲ್ಟ್ ಯಾವಾಗ ಬರುತ್ತೆ? ಇನ್ನ 3 days ಇದೆ ಅಲ್ವಾ. ಸೊ ಹಂಗಾಗಿ 7ನೇ ತಾರೀಕಂತೂ ಖಂಡಿತವಾಗ್ಲೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ವೆಬ್ಸೈಟ್ಗಳೆಲ್ಲೂ ಕೂಡ ಅಪ್ಡೇಟ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ನಾನು ಕೂಡ ಸ್ವಲ್ಪ ರಿಸರ್ಚ್ ಮಾಡಿರೋ ಪ್ರಕಾರ 7 ಅಥವಾ 8ನೇ ತಾರೀಕು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತಾನು ಕೂಡ ಹೇಳಿದ್ರು. ಬಟ್ ಅದರಲ್ಲಿ ಮೇನ್ ಕನ್ಫರ್ಮ್ ಆಗಿರುವಂತ ಒಂದು ಡೇಟ್ ಯಾವುದು ಅಂದ್ರೆ 7ನೇ ತಾರೀಕು ಅಂತಾನೆ ಹೇಳ್ಬೋದು. ಸೊ 7ನೇ ತಾರೀಕು ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ ಅಂತಾನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ಇವಾಗ ನಾರ್ಮಲ್ ಆಗಿ ಅಫಿಷಿಯಲ್ ಆಗಿ ಯಾವಾಗ ಡೇಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಆಕ್ಚುಲ್ ಆಗಿ 7ನೇ ತಾರೀಕು ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳೋದಾದ್ರೆ 2 ದಿನದ ಹಿಂದಗಡೆ ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪನವರು ಒಂದು PDF ನ ಬಿಡಬೇಕಾಗತ್ತೆ. ಏನಕ್ಕಪ್ಪ ಅಂದ್ರೆ ರಿಸಲ್ಟ್ ಇವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಡೇಟ್ ಆನ್ ಟೈಮ್ ನ ಮೆನ್ಷನ್ ಮಾಡಿರ್ತಾರೆ. ಸೊ ಅದಿಲ್ಲ ಅಂತ ಹೇಳೋದಾದ್ರೆ ಪ್ರೆಸ್ ಮೀಟೇ ಮಾಡ್ತಾರೆ. ಸೊ ಪ್ರೆಸ್ ಮೀಟ್ ಮಾಡಲಿಲ್ಲ ಅಂತ ಹೇಳೋದ್ರೆ ಈ ತರ PDF ನ ಬಿಡ್ತಾರೆ. 10th ಗೆ ಅಂತೂ ಖಂಡಿತವಾಗ್ಲೂ ಕೂಡ ಪ್ರೆಸ್ ಮೀಟ್ ನ ಮಾಡ್ತಾರೆ. ನಾರ್ಮಲ್ ಆಗಿ ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ. ರಿಸಲ್ಟ್ ಅಂದ್ರೆ ಇವಾಗ SLC PUC ರಿಸಲ್ಟ್ ಮೇನ್ ರಿಸಲ್ಟ್ ಆಗಿರುತ್ತೆ. ಸೊ ಹಂಗಾಗಿನೇ ನಾರ್ಮಲ್ ಆಗಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಯಾವಾಗ ರಿಸಲ್ಟು, ಸೊ ಯಾವಾಗ ಬರುತ್ತೆ ಅಂತಲೂ ಕೂಡ ಅಪ್ಡೇಟ್ ಮಾಡ್ತಾರೆ. ಸೊ ರಿಸಲ್ಟ್ ಬಂದಾದ್ಮೇಲೆ ಕ್ಲೀನಾಗಿ ಹೇಳ್ತಾರೆ ಯಾವ ಒಂದು ಡಿಸ್ಟ್ರಿಕ್ಟು ಟಾಪ್ ಬಂದಿದೆ ಈ ಸತಿ, ಪ್ರತಿಯೊಂದನ್ನು ಕೂಡ ನಿಮ್ಗೆ ಇಲ್ಲಿ ಅಪ್ಡೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ 7ನೇ ತಾರೀಕು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಮತ್ತೆ ಸ್ಟ್ರೆಸ್ ಆಗಕ್ಕೆ ಹೋಗ್ಬೇಡಿ. ರಿಸಲ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರಿಸಲ್ಟ್ ಬರೋ ಟೈಮಲ್ಲಿ ಖಂಡಿತವಾಗ್ಲೂ ಕೂಡ ಬರುತ್ತೆ. ಯಾರು ಕೂಡ ಸ್ಟ್ರೆಸ್ ತಗೊಳಕ್ಕೆ ಹೋಗ್ಬೇಡಿ. ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತ್ರ.